ಕನ್ನಡ ವಚನ ದೇವಿ ಮಹಾತ್ಮೆ 2ನೇ ಅಧ್ಯಾಯ. ದೇವಿ ತ್ರಿಮೂರ್ತಿಗಳಿಗೆ ವರವನ್ನು ಕೊಟ್ಟದ್ದು. ಕಂದಂ ಪರಮೇಶ್ವರಿಯಂ ಕುರಿತಾದರದಿಂ ತಪಗಯ್ಯೆ ಮೆಚ್ಚುತಾಗಳೇ ನಲವಿಂ ವರವಂ ತ್ರೈಮೂರ್ತಿಗಳಿಗೆ ಕರುಣಿಸಿದಾ ದೇವಿ ಮಹಿಮಯಂ ವಿಸ್ತರಿಪೆಂ. ಎಲೈ ಭಕ್ತ ಶಿಖಾಮಣಿಯಾದ ನಂದೀಶ್ವರನೇ, ಮುಂದಿನ ಕಥಾ ವಿಸ್ತಾರವನ್ನು ಹೇಳುವೆನು ಕೇಳು. ಭಕ್ತ ಪರಾಧೀನಳಾದ ದೇವಿಯು ಸ್ತೋತ್ರ ಪ್ರಿಯಳು, ಕರುಣಾರಸ ಪ್ರಧಾನವಾದವಳು. ತನ್ನಿಂದ ಉತ್ಪನ್ನರಾದವರಲ್ಲಿ ಯಾರಿಗೂ ನೋವಾಗಬಾರದೆಂಬುದೇ ಅವಳ ಆಶಯ. ಸಕಲ ಜಗತ್ತಿನಲ್ಲಿರುವ ಪ್ರಾಣಿಗಳನ್ನು ತನ್ನ ಮಕ್ಕಳಂತೆ ಭಿನ್ನ ಭೇದವಿಲ್ಲದೆ ಒಂದೇ ಸಮನಾಗಿ ಕಂಡು ಕಾಪಾಡುತ್ತಿರುವುದೇ ಅವಳ ಧರ್ಮ. ಇದಕ್ಕೆ ಸಾಕ್ಷಿಯೇ ಬೇಡ. ಲೋಕದಲ್ಲಿ ಜಗನ್ಮಾತೆಯ ಅಂಶ ಸಂಭೂತರಾಗಿ ಒಂದೊಂದು ಕುಟುಂಬವನ್ನು ಕಾಪಾಡುತ್ತಿರುವ ಸ್ತ್ರೀಯರೇ ಸಾಕ್ಷಿ ಸ್ವರೂಪರು. ತನ್ನನ್ನು ಆಶ್ರಯಿಸಿದವರನ್ನು ಅಂತಃಕರಣಪೂರ್ವಕ ಸಂರಕ್ಷಿಸುವ ದೇವಿಯೇ ಪ್ರಪಂಚ ರೂಪವಾದ ಬ್ರಹ್ಮಾಂಡಗಳಿಗೆ ಮೂಲ ಕಾರಣಳು. ಇಂಥ ಮಹಾದೇವಿಯು ತನ್ನ ಮಕ್ಕಳಾದ ಬ್ರಹ್ಮ ವಿಷ್ಣು ರುದ್ರಾದಿಗಳ ದೃಢವನ್ನು ಪರೀಕ್ಷಿಸಬೇಕೆಂದು ಬಹುಕಾಲ ಮರೆಯಾಗಿದ್ದುಕೊಂಡು ಅವರು ಮಾಡಿದ ತಪಸ್ಸಿಗೆ ಮೆಚ್ಚಿ ಸಂತೋಷಪಟ್ಟಳು. ಕಡೆಗೆ ತನ್ನನ್ನು ಧ್ಯಾನಿಸುತ್ತಾ ಅನ್ನ ನೀರುಗಳಿಲ್ಲದೆ ಅರಣ್ಯದಲ್ಲಿ ಕುಳಿತು ಕಾಡು ಮೃಗಗಳಂತೆ ಕಲ್ಲು ಬಂಡೆಗಳಂತೆ ಚಳಿ ಗಾಳಿ ಮಳೆ ಬಿಸಿಲಿಗೆ ಹೆದರದೆ ತಪಸ್ಸು ಮಾಡಿದ ತ್ರಿಮೂರ್ತಿಗಳ ಆರ್ತ ಧ್ವನಿಯನ್ನು ಕೇಳಿ ಅವರನ್ನು ಸಂತೈಸಬೇಕೆಂದು ಸಂಭ್ರಮದಿಂದ ಹೊರಟಳು. ಆಗ ಮೈಮೇಲಿನ ಸೆರಗು ಜಾರಿತು. ಮುಖವು ಬೆವರು ಹನಿಗಳೆಂಬ ಮುತ್ತುಗಳಿಂದ ಅಲಂಕರಿಸಿದಂತೆ ಕಾಣುತ್ತಿದ್ದಿತು. ಉಡುಗೆಯ ನೆರಿಯನ್ನು ಹಾರಗಳ ಸರವನ್ನು ಕೈಯಲ್ಲಿ ಹಿಡಿದುಕೊಂಡು ಆಕಾಶ ಮಾರ್ಗದಲ್ಲಿ ಸಡಗರದಿಂದ ಬರುತ್ತಿರಲು ಆ ಕಾಲದಲ್ಲಿ ಹೊರಟ ದಿವ್ಯ ತೇಜಸ್ಸಿನಿಂದ ನೋಡುವವರ ಕಣ್ಣು ಕೋರೈಸಿ ಕಗ್ಗತ್ತಲೆಯನ್ನುಂಟು ಮಾಡುತ್ತಿರಲು ದೇವತೆಗಳ ದಿವ್ಯ ಪರಿವಾರವು ಗಗನ ಮಾರ್ಗದಲ್ಲಿ ಕಿಕ್ಕಿರಿದು ತುಂಬಿಕೊಂಡಿತು. ದೇವದೂಂದುಭಿಗಳು ಮೊಳಗಿದವು. ವಾದ್ಯ ಧ್ವನಿಯೂ ಕಹಳೆ ಶಂಖಗಳ ಶಬ್ದವು ದಶ ದಿಕ್ಕುಗಳನ್ನು ಆವರಿಸಿಕೊಂಡಿತು. ಚಾಮರಗಳು ಗುಂಪು ಗುಂಪಾಗಿ ಹಾರಾಡುತ್ತಿದ್ದವು. ಅನೇಕ ಕೋಟಿ ಶ್ವೇತ ಛತ್ರಗಳು ಎತ್ತಿ ಹಿಡಿಯಲ್ಪಟ್ಟವು. 100 ಮುಖವುಳ್ಳ ಮಹಾವಿಷ್ಣುಗಳು, 200 ಮುಖವುಳ್ಳ ಬ್ರಹ್ಮದೇವರುಗಳು, 300 ಮುಖದ ರುದ್ರರು ಸಾವಿರಾರು ಮಂದಿ ಸಾಲು ಕಟ್ಟಿ ನಿಂತಿದ್ದರು. 10 ಮುಖ, 5 ಮುಖ, 4 ಮುಖಗಳುಳ್ಳ ಮೂರ್ತಿಗಳ ಸಂಖ್ಯೆಗೆ ಮಿತಿಯೇ ಇಲ್ಲದಂತೆ ಇದ್ದಿತು. ಅತ್ತಿಯ ಮರದಲ್ಲಿ ಅಡಿಯಿಂದ ತುದಿಯವರೆಗೂ ತುಂಬಿ ತುಳುಕುತ್ತಿರುವ ಕಾಯಿಗಳಂತೆ ಆ ಮೂಲ ಪ್ರಕೃತಿ ಸ್ವರೂಪಳಾದ ಮಹಾದೇವಿಯಲ್ಲಿ ಅನೇಕ ಕೋಟಿ ಬ್ರಹ್ಮಾಂಡಗಳು ಅಪಾರವಾಗಿ ಕಾಣಿಸುತ್ತಿದ್ದವು. ಒಂದೊಂದು ಬ್ರಹ್ಮಾಂಡಕ್ಕೂ ಕರ್ತರಾಗಿರುವ ನಮ್ಮಂತಹ ತ್ರಿಮೂರ್ತಿಗಳು ಇರುತ್ತಿದ್ದರು. ಗಣಿತ ಗುಣಿತಗಳಿಂದ ಸಚರಾಚರಾತ್ಮಕವಾದ ಈ ಸೃಷ್ಟಿಯಲ್ಲಿ 500 ಕೋಟಿ ಬ್ರಹ್ಮಾಂಡಗಳಿವೆ ಎಂದು ದೇವಾಧಿದೇವತೆಗಳು ಗೊತ್ತು ಮಾಡಿರುವರು. ಅದಕ್ಕೆ 100ರಷ್ಟು ಹೆಚ್ಚಾದ ಬ್ರಹ್ಮಾಂಡಗಳು ದೇವಿಯನ್ನು ಆಶ್ರಯಿಸಿದ್ದವು. ನೆರೆಮನೆ ಹೊರಮನೆ ತಿಳಿಯದಿರುವಂತೆ ಒಂದೊಂದು ಬ್ರಹ್ಮಾಂಡದಲ್ಲಿಯೂ ಬೇರೆ ಬೇರೆ ಹರಿಹರ ಬ್ರಹ್ಮರು ಛತ್ರವನ್ನು ಹಿಡಿದು ಕುಳಿತಿರುವರು. ಅಂಥ ತ್ರಿಮೂರ್ತಿಗಳ ಲೋಕೋತ್ತರವಾದ ಸೌಂದರ್ಯವನ್ನು, ಮಿಂಚಿನ ಬಳ್ಳಿಯಂತಿರುವ ದೇಹಕಾಂತಿಯನ್ನು, ಅಸಾಧಾರಣವಾದ ಅವರ ಪರಾಕ್ರಮವನ್ನು, ಅವರು ಧರಿಸಿರುವ ರತ್ನಭೂಷಣ ಆಯುಧ ಕಿರೀಟಗಳ ಮಹಿಮೆಯನ್ನು ಹೇಳುವುದಕ್ಕೆ ಅಸಾಧ್ಯವೆನಿಸಿಕೊಂಡಿದ್ದಿತು. ಅವರು ಒಬ್ಬರ ಪ್ರಕಾಶದಿಂದ ಮತ್ತೊಬ್ಬರನ್ನು ಪ್ರಕಾಶಪಡಿಸುತ್ತಾ ಕೋಟಿ ಸೂರ್ಯ ಪ್ರಕಾಶ ಸ್ವರೂಪರಾಗಿ ಕಾಣುತ್ತಿದ್ದರು. ಹೀಗೆ ತನಗೆ ಸೇವಕರಾಗಿ ತನ್ನ ಆಜ್ಞೆಯನ್ನು ಎದುರು ನೋಡುತ್ತಿರುವ ದೇವಿಯ ಪರಿಚರ್ಯಕ್ಕಾಗಿ ನೆರೆದು ನಿಂತಿರುವ ತ್ರಿಮೂರ್ತಿಗಳಿಂದ ಆಕಾಶವು ನಿಬಿಡವಾಗಿ ತುಂಬಿ ಹೋಗಿತ್ತು. ಹೀಗೆ ತುಂಬಿ ತುಳುಕುತ್ತಿರುವ ದೇವ ಪರಿವಾರದ ಮಧ್ಯಭಾಗದಿಂದ ಮಹಾಮಹಿಮಳಾದ ಮಹಾದೇವಿಯು ಮುಗುಳು ನಗೆಯನ್ನು ನಗುತ್ತಾ ಮದ್ದಾನೆಯ ಮಂದಗಮನದಂತೆ ಮೆಲ್ಲ ಮೆಲ್ಲನೆ ಗಂಭೀರವಾಗಿ ನಡೆದು ಬರುತ್ತಿದ್ದಳು. ಆ ದೇವಿಯ ಎಡಬಲ ಭಾಗಗಳಲ್ಲಿ ಅವಿದ್ಯೆ ವಿದ್ಯೆ ಎಂಬಿಬ್ಬರು ಹಡಪದವರು ನಡೆದು ಬರುತ್ತಿದ್ದರು. ಅವರಿಬ್ಬರ ನಡುವೆ ಮಂದಗಮನದಿಂದ ಬರುತ್ತಿದ್ದ ದೇವಿಯ ತೇಜಸ್ಸು ಕೋಟಿ ಸೂರ್ಯರನ್ನು ಹಾಸ್ಯ ಮಾಡುವಂತಿದ್ದಿತು. ಮುತ್ತಿನ ಸರಗಳಿಂದ ಕೂಡಿದ ವಜ್ರದ ಓಲೆಗಳು ನಕ್ಷತ್ರ ಸಮೂಹದಿಂದೊಪ್ಪುವ ಚಂದ್ರಬಿಂಬದಂತೆ ಹೊಳೆಯುತ್ತಿದ್ದವು. ಮೂಗಿನ ಮೂಗುತಿಯ ಪ್ರಕಾಶವು ಮುಖಪದ್ಮದ ಕಾಂತಿಯಿಂದ ಕೂಡಿ ಕಳಕಳಿಸುತ್ತಿದ್ದಿತು. ತಲೆಯ ಕಿರೀಟವು ಕೋಟಿ ಸೂರ್ಯರ ಹಾಗೆ ಹೊಳೆಯುತ್ತಿರಲು ಹಣೆಯಲ್ಲಿಟ್ಟಿರುವ ಮುತ್ತಿನ ಬೊಟ್ಟು ದೈವ ನಕ್ಷತ್ರದಂತೆ ಪ್ರಕಾಶಿಸುತ್ತಿದ್ದಿತು.
ಹೆರಳು ಬಂಗಾರದ ಹೊಳಪು ಹೊಸದಾಗಿ ಹುಟ್ಟಿದ ಸೂರ್ಯನಂತೆ ಒಪ್ಪುತ್ತಿದ್ದಿತು. ಹೃದಯ ಪ್ರದೇಶದಲ್ಲಿ ನಲಿದಾಡುತ್ತಿದ್ದ ಏಕಾವಳಿ ಎಂಬ ಮುತ್ತಿನ ಸರವು ಕೋಟಿ ಚಂದ್ರನಂತೆ ಕಾಣುತ್ತಿರಲು, ಕೋಟಿ ಸೂರ್ಯರನ್ನು ಕರಗಿ ಎರಕ ಹೊಯ್ದಂತೆ ನಾಯಕಮಣಿಯಾದ ಪದಕವು ಪ್ರಕಾಶಿಸುತ್ತಲಿದ್ದಿತು. ಚಿನ್ನದ ಚಳತುಂಬ, ಸರಿಗೆ, ಚಿಂತಾಕು, ಬುಗುಡಿ, ಮೇಟಿ, ಮುರುವು, ಹೊನ್ನು, ಹೂವುಗಳು ಸೂರ್ಯಮಂಡಲದ ಸೊಬಗನ್ನು ಸೂರೆಗೊಳ್ಳುತ್ತಿದ್ದಿತು. ಕಂಕಣ, ತೋಳಬಂದಿಗಳು, ಮಧ್ಯಾಹ್ನದ ಸೂರ್ಯನನ್ನು ಅಂಗುಳೀಯಕವೆಂಬ ಮುದ್ರೆಯುಂಗುರವು ಬಾಲ ಸೂರ್ಯನನ್ನು ತಿರಸ್ಕರಿಸಿ ನಗುವಂತಿದ್ದಿತು. ಕುಚಕುಂಭಗಳನ್ನು ಆವರಿಸಿಕೊಂಡಿದ್ದ ಕಂಚುಕವು ರತ್ನಕಾಂತಿಯನ್ನು ಬೀರುತ್ತಿರಲು, ನೆರೆ ಹಿಡಿದು ಬಿಗಿದುಟ್ಟ ಚಂದ್ರಗಾವಿ ಸೀರೆಯು, ನಡುವಿನ ಒಡ್ಯಾಣವು, ಮೇಲು ಸೆರಗಿನ ಹೊಳಪು ಸೂರ್ಯ ಪ್ರಭೆಯಂತೆ ಪ್ರಕಾಶಮಾನವಾಗಿದ್ದಿತು. ಕಾಲಂದುಗೆಗೆ ಗೆಜ್ಜೆ, ಪಾಗಡ, ಸರಪಳಿಗಳು ಸಾಲು ಕಟ್ಟಿ ನಿಂತಿರುವ ಸೂರ್ಯ ಬಿಂಬಗಳಂತೆ ಥಳಥಳಿಸುತ್ತಿದ್ದವು. ಕೈಗಳಲ್ಲಿ ಹಿಡಿದಿದ್ದ ದಿವ್ಯಾಯುಧಗಳ ಕಾಂತಿಯಿಂದ ಅಸಂಖ್ಯಾತರಾದ ಸೂರ್ಯರು ಹುಟ್ಟಿ ಬರುವರೋ ಎನ್ನುವಂತೆ ಆಶ್ಚರ್ಯಕರವಾಗಿದ್ದಿತು. ಇನ್ನು ಆ ಮಹಾದೇವಿಯ ವಕ್ರವಾದ ಮುಂಗುರುಳಿನ ಸೊಬಗನ್ನು, ಕದಪುಗಳ ಕಾಂತಿಯನ್ನು, ನಾಸಿಕದ ಸೊಗಸನ್ನು, ಕೊರಳಿನ ಅಂದವನ್ನು, ಭುಜಗಳ ಬಲ್ಮೆಯನ್ನು, ಕುಚಕುಂಭಗಳ ಸೌಂದರ್ಯವನ್ನು, ಜಾನು ಜಂಘೆಗಳ ಲಾವಣ್ಯವನ್ನು, ಪಾದಗಳ ಪ್ರಕಾಶವನ್ನು, ಕಟಿಪಶ್ಚಾದ್ಭಾಗಗಳ ಗುರುತ್ವವನ್ನು ವರ್ಣಿಸಿ ಹೇಳಲು ಆದಿಶೇಷನಿಗೂ ಅಸಾಧ್ಯವೆನಿಸುವಂತಿದ್ದಿತು. ಇಂಥ ಮಹಾವೈಭವದಿಂದ ಕೂಡಿದ ಆ ಪರಬ್ರಹ್ಮ ವಸ್ತುವು ಸಗುಣದಿಂದ ಸಾಕಾರವಾಗಿ ಕಾಣಿಸುತ್ತಿರುವ ಹಣೆಗಣ್ಣು, ಅಭಯಹಸ್ತ, ಕಡೆಗಣ್ಣಿನ ನೋಟ, ರಕ್ತವರ್ಣದಂತಿರುವ ದೇಹಕಾಂತಿ, ತಾಂಬೂಲ ರಾಗದಿಂದೊಪ್ಪುತ್ತಿರುವ ಚೆಂದುಟಿಗಳು, ರಕ್ತಪುಷ್ಪದಿಂದ ರಚಿತವಾದ ಹಾರಗಳು, ಕಸ್ತೂರಿ ತಿಲಕ, ಕದಪಿನಲ್ಲಿ ಬರೆದ ಮಕರಿಕಾ ಪತ್ರಗಳಿಂದ ಬಹುರಮ್ಯವಾಗಿ ಕಾಣಬರುತ್ತಿದ್ದಿತು. ತನ್ನ ಮಕ್ಕಳು ಬಹಳವಾಗಿ ಬಳಲಿದರೆಂದು ಬೇಗನೆ ಓಡಿ ಬರುತ್ತಿರುವಾಗ ಉಸಿರಿನ ಶ್ವಾಸವು, ಬೆವರಿನ ಹನಿಗಳು ಹೆಚ್ಚಾಗುತ್ತಿರಲು, ಮೇಲು ಹೊದಿಕೆಯು ಜಾರಿ ಹೋಗಿ ಆಯಾಸದಿಂದ ದೇವಿಯು ಬಳಲಿ ಬಾಯಾರುತ್ತಿದ್ದಳು. ವೇದಗಳು ಸಹಸ್ರಮುಖದಿಂದ ದೇವಿಯ ಮಹಿಮೆಯನ್ನು ಹೊಗಳಿ ಸ್ತೋತ್ರ ಮಾಡುತ್ತಿರುವಾಗ ನಮ್ಮೆದುರಿಗೆ ಬಂದು ನಿಂತ ಮಹಾದೇವಿಯನ್ನು ಕಂಡು ನಾವು ಪರವಶರಾಗಿ ಮರಳಿ ಎಚ್ಚೆತ್ತು ನಮ್ಮೆದುರಿಗೆ ಅಲುಗಾಡದೆ ನಿಶ್ಚಲವಾಗಿ ನಿಂತಿರುವ ಅಂತರಾತ್ಮಳಾದ, ಸಚ್ಚಿದಾನಂದ ಸ್ವರೂಪಳಾದ, ಸಕಲ ಜಗಜ್ಜೀವನ ಕಾರಣಳಾದ, ಜ್ಯೋತಿ ಸ್ವರೂಪಳಾದ, ಜಗದಾದಿ ಮೂರ್ತಿಯಾದ, ಪರಬ್ರಹ್ಮ ಸ್ವರೂಪಿಣಿಯಾದ ಮಹಾದೇವಿಯನ್ನು ಕಣ್ಣಾರೆ ಕಂಡು ಮನಸಾರೆ ನೋಡಿದೆವು. ಹೀಗೆ ಯೋಗ ನಿಷ್ಠೆಯಲ್ಲಿದ್ದ ನಮಗೆ ದಹರಾಕಾಶದಲ್ಲಿ ಕಾಣಿಸಿದ ಚಿದ್ರೂಪವೇ ಬಾಹ್ಯದಲ್ಲಿಯೂ ಪ್ರತ್ಯಕ್ಷವಾಗಲು ನಮ್ಮಗಳ ಹಂಬಲವು ತೀರಿತು, ಸಂಶಯವೂ ನಾಶವಾಯಿತು, ಚಿಂತೆಯು ಸಂತೋಷಕ್ಕೆ ಕಾರಣವಾಯಿತು, ಧೈರ್ಯ ಹೆಚ್ಚಿತು, ಆನಂದವು ಅಧಿಕವಾಗಿ ಅಶ್ರುಧಾರೆಗಳು ಸುರಿದವು, ಮೈಯುಬ್ಬಿತು. ಭಕ್ತಿಯು ಪ್ರವಾಹ ರೂಪವಾಗಿ ಹರಿಯುತ್ತಿರಲು ನಾವುಗಳು ಜಗ್ಗನೆ ಎದ್ದು ಆ ಪರಬ್ರಹ್ಮ ಸ್ವರೂಪಿಣಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಎದ್ದು ನಿಂತು ಅಂಜಲಿಬದ್ಧರಾಗಿ, ಓಂಕಾರ ಸ್ವರೂಪಿಣಿ ನಿನಗೆ ಜಯ ಜಯ, ಹ್ರೀಂಕಾರಿ ನಿನಗೆ ಜಯ ಜಯ, ಕ್ಲೀಂಕಾರಿಣಿ ಜಯ ಜಯ, ರಕ್ತಾಂಗಿ ಜಯ ಜಯ, ಜ್ವಾಲಾಮುಖಿ ಜಯ ಜಯ, ಸುಜ್ಞಾನ ಸ್ವರೂಪೆ ಜಯ ಜಯ, ಅಜ್ಞಾನ ಸ್ವರೂಪಿಣಿ ಜಯ ಜಯ, ಮಹಾಮಾಯೆ ನಿನಗೆ ಜಯ ಜಯ ಎಂದು ಹೊಗಳಿ ಪರಾತ್ಪರೆ, ಪರಮ ಚೈತನ್ಯೆ, ಪರಶಿವೆ, ನಿತ್ಯೆ, ನಿರಂಜನೆ, ನಿರಸ್ತಮಾಯಾ ಜಾಲೆ, ಪರಬ್ರಹ್ಮ ಸ್ವರೂಪೆ, ಪರಮ ಪವಿತ್ರೆ, ಸತ್ಯ ಸ್ವರೂಪೆ, ನಿರ್ಗುಣೆ, ನಿರ್ವಿಕಾರೆ, ನಿತ್ಯಾನಂದಮಯಿ, ಸಚ್ಚಿತ್ ಸುಖರೂಪೆ, ಆನಂದಪೂರ್ಣೆ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ, ಸರ್ವಮಂಗಳೇ, ಕಾಮರೂಪಿಣಿ, ಕೈವಲ್ಯದಾಯಿನಿ, ಪ್ರತ್ಯಕ್ ಬ್ರಹ್ಮಸ್ವರೂಪಿಣಿ ಜಯ ಜಯ, ನಮೋ ನಮಃ ಎಂದು ನಮಸ್ಕರಿಸಿ ಕೈ ಮುಗಿದು ಹೊಗಳುತ್ತಾ ನಿಂತುಕೊಂಡಿರುವಾಗ ದಿವ್ಯ ತೇಜಸ್ಸನ್ನು ನೋಡಲಾರದೆ ಕಣ್ಣುಗಳು ಮುಚ್ಚಿ ಹೋದವು. ಕಾಲುಗಳಲ್ಲಿ ಕಂಪನ ಹುಟ್ಟಿ ನಾವು ನಿಲ್ಲಲಾರದೆ ಮೂವರೂ ಒಟ್ಟಿಗೆ ದೊಪ್ಪನೆ ಭೂಮಿಯಲ್ಲಿ ಬಿದ್ದು ಉರುಳಿ ಹೋದೆವು. ಅದನ್ನು ಕಂಡು ಕರುಣಾಳುವಾದ ದೇವಿಯು ಸೈರಿಸಲಾರದೆ ಬೇಗನೆ ಓಡಿ ಬಂದು ನಮ್ಮನ್ನು ಹಿಡಿದೆತ್ತಿ ಮೈದಡವಿ ಮಂಡೆಯನ್ನು ಸವರಿ ಮುಖವನ್ನು ಮುದ್ದಾಡಿ ಲಾಲಿಸುತ್ತಾ, ಎಲೈ ಮಕ್ಕಳಿರ, ನೀವು ಘೋರವಾದ ತಪಸ್ಸಿನಿಂದ ಬಹಳವಾಗಿ ನೊಂದಿರಿ. ಅಯ್ಯೋ, ವೇದಗಳು ನನ್ನನ್ನು ಕರುಣಾಮಯಳೆಂದು ಹೊಗಳುತ್ತಿರುವುವು. ಕಠಿಣ ಚಿತ್ತಳಾದ ನಾನು ಇಂಥ ಚಿಕ್ಕ ಮಕ್ಕಳನ್ನು ಈ ಸ್ಥಿತಿಯಲ್ಲಿ ಬಿಟ್ಟಿರಬಹುದೇ? ಅಪ್ಪ ಮಕ್ಕಳಿರ, ಪರಮ ಪಾಪಿಷ್ಠಳಾದ ನನ್ನನ್ನು ಏತಕ್ಕೆ ಧ್ಯಾನಿಸಿದಿರಿ?
ನನ್ನ ನಡತೆಯಿಂದಲೇ ನನಗೆ ಬಂದಿದ್ದ ಕರುಣಾಳುವೆಂಬ ಬಿರುದಿಗೆ ಕಡೆಗಾಲ ಬಂದಿತು. ನಾನು ಅಪಕೀರ್ತಿಗೊಳಗಾದೆ. ಪರಬ್ರಹ್ಮ ಸ್ವರೂಪಿಣಿ ಎಂದು ತಿಳಿದು ನನ್ನನ್ನು ಧ್ಯಾನ ಮಾಡುವವರು ಪಶುಗಳಂತೆ ಬುದ್ಧಿಹೀನರಲ್ಲವೇ? ಕೆಟ್ಟರೋ ಬದುಕಿದರೋ ಎಂಬ ಯೋಚನೆಯೇ ಇಲ್ಲದೆ 3 ಮಕ್ಕಳನ್ನು ಒಟ್ಟಿಗೆ ಬಿಟ್ಟು ಅವರ ಸುದ್ದಿಯನ್ನೇ ಮರೆತಿರುವ ನನ್ನಂಥ ಕಲ್ಲು ಮನಸ್ಸಿನವರು ಹುಟ್ಟುವವರಲ್ಲಿಯೂ ಬೆಳೆಯುವವರಲ್ಲಿಯೂ ಯಾರಾದರೂ ಉಂಟೆ? ಅಯ್ಯೋ ಪಾಪ, ನನ್ನಿಂದ ನೀವು ಬಹುಕಾಲ ಕಷ್ಟಪಟ್ಟಿರಿ. ಇಷ್ಟು ಕಷ್ಟಕ್ಕೆ ಗುರಿಯಾದರೆ ನಿಮ್ಮನ್ನು ನೋಡಿ ನಾನು ಸೈರಿಸಬಹುದೇ ಎಂದು ಹಂಬಲಿಸುತ್ತಾ ಆ ಮಕ್ಕಳನ್ನು ಮೈಸವರಿಸಿ ನೆತ್ತಿಯನ್ನು ಮೂಸಿ ನೋಡಿ ಮಡಿಲಿನಲ್ಲಿ ಕೂರಿಸಿಕೊಂಡು, ಅಪ್ಪ, ಇದುವರೆಗೂ ಬಹಳ ಕಷ್ಟಪಟ್ಟಿರಿ, ಇನ್ನು ಹೆದರಬೇಡಿ, ನನ್ನನ್ನು ಏತಕ್ಕಾಗಿ ಧ್ಯಾನಿಸುತ್ತಿದ್ದೀರಿ? ನಿಮಗೇನು ಬೇಕು? ನಿಮ್ಮ ಅಭಿಲಾಷೆ ಏನುಂಟು? ಹೇಳಿ, ನಡೆಸಿಕೊಡುವೆನು ಎಂದು ತ್ರಿಮೂರ್ತಿಗಳನ್ನು ಲಾಲಿಸುತ್ತಾ ಮಹಾದೇವಿಯು ಆನಂದ ಪರವಶಳಾಗಿ ಅವರ ಮುಖವನ್ನು ನೋಡುತ್ತಿದ್ದಳು. ಆಗ ನಾವು ಮೇಲಕ್ಕೆದ್ದು ಮರಳಿ ದೇವಿಯ ಪಾದಗಳಿಗೆರಗಿ ಕೈ ಮುಗಿದು ನಿಂತುಕೊಂಡು, ಅಮ್ಮ ಜಗಜ್ಜನನಿ, ತ್ರಿಮೂರ್ತಿಗಳಾದ ನಾವು ನಿನ್ನನ್ನು ಕಳೆದುಕೊಂಡು ಖಿನ್ನರಾಗಿ ನಾನಾ ದಿಗ್ದೇಶಗಳಲ್ಲಿ ಅಲೆಯುತ್ತಾ ಕಷ್ಟ ಕಾಯಕಗಳನ್ನು ಸಹಿಸಲಾರದೆ ಎಂದಿಗೆ ನಿನ್ನನ್ನು ಕಾಣುವೆವೋ ಎಂದು ಕಳವಳಿಸುತ್ತಿದ್ದೆವು. ಲೋಕಮಾತೆಯಾದ ನಿನ್ನನ್ನು ಬಿಟ್ಟು ಅನ್ಯವಾದ ವರಗಳನ್ನು ಕೇಳುವವರು ಮೂರ್ಖರಲ್ಲವೇ? ನಿನ್ನ ದರ್ಶನ, ನಿನ್ನ ನಾಮಸ್ಮರಣೆ, ನಿನ್ನ ಪಾದಸೇವೆ, ನಿನ್ನ ಸ್ತೋತ್ರ, ನಿನ್ನ ಮಂತ್ರ, ನಿನ್ನ ಪೂಜೆ, ನಿನ್ನ ಧ್ಯಾನ, ನಿನ್ನ ಸಾನ್ನಿಧ್ಯಗಳ ಹೊರತು ನಮಗೆ ಇನ್ನು ಯಾವ ವರಗಳೂ ಬೇಡ. ನಿನ್ನ ಪಾದಾರವಿಂದಗಳನ್ನು ಕಂಡು ಕೇಳಿ ಭಜಿಸಿ ಪೂಜಿಸಿ ಧ್ಯಾನ ಮಾಡಿದವರಿಗೆ ಶಾಶ್ವತವಾದ ಪರಬ್ರಹ್ಮ ಸಾಕ್ಷಾತ್ಕಾರವಾಗುವುದೆಂದು ವೇದಗಳಲ್ಲಿ ಹೇಳಿದೆ. ಅದು ಸತ್ಯವೇ ಹೊರತು ಸುಳ್ಳಲ್ಲ. ನಮಗೆ ಈ ವರ ಹೊರತು ಇನ್ನಾವುದೂ ರುಚಿಸಲಾರದು. ದಯಮಾಡಿ ನಮ್ಮ ಕೋರಿಕೆಯನ್ನು ನೆರವೇರಿಸಿಕೊಡು ಎಂದು ಕೇಳಿಕೊಂಡೆವು. ಆಗ ಜಗನ್ಮಾತೆಯಾದ ದೇವಿಯು ಕರುಣಾ ಕಟಾಕ್ಷದಿಂದ ನಮ್ಮನ್ನು ನೋಡಿ, ಅಪ್ಪ ಮಕ್ಕಳಿರ, ನಿಮ್ಮ ಕೋರಿಕೆಯನ್ನು ಸಲ್ಲಿಸಿರುವೆನು. ಇದುವರೆಗೂ ನಿಮ್ಮನ್ನು ಬಿಟ್ಟಿದ್ದುದೇ ಸಾಕು. ಇನ್ನು ಮೇಲೆ ನೀವು ಇದ್ದ ಕಡೆಯೇ ನಾನೂ ಇರುವೆನು. ನಿಮಗೂ ನನಗೂ ಭೇದವೇನೂ ಇಲ್ಲ. ಆದ ಕಾರಣ ನೀವು 3 ಮಂದಿಗಳು ಒಟ್ಟಾಗಿ ಈ ಜಗತ್ತನ್ನು ಪಾಲಿಸುತ್ತೀರಿ. ನಿಮ್ಮನ್ನು ಬಿಟ್ಟರೆ ಈ ಪ್ರಪಂಚಕ್ಕೆ ಬೇರೆ ಕರ್ತರಾದವರು ಯಾರೂ ಇಲ್ಲ. ಆದ ಕಾರಣ ಬ್ರಹ್ಮನು ಸೃಷ್ಟಿಕರ್ತನಾಗಿರಲಿ, ವಿಷ್ಣುವು ಲೋಕ ಸಂರಕ್ಷಕನೆನಿಸಿಕೊಂಡು ಪ್ರಪಂಚವನ್ನು ಸಂರಕ್ಷಿಸಲಿ, ರುದ್ರನು ಲಯಕರ್ತನಾಗಿ ಬ್ರಹ್ಮಾಂಡಗಳನ್ನು ನಾಶ ಮಾಡಲಿ. ಇಂದಿನಿಂದ ನೀವು 3 ಈ ಬ್ರಹ್ಮಾಂಡಕ್ಕೆ ಅಧಿಪತಿಗಳಾಗಿರಿ ಎಂದು ಆಶೀರ್ವದಿಸಿದಳು. ಆಗಲೂ ನಾವು ಸುಮ್ಮನಿರದೆ ದೇವಿಯ ಪಾದಗಳಿಗೆರಗಿ ನಮಸ್ಕರಿಸಿ ಭೂಮಿಗೆ ಬಿದ್ದು ಹೊರಳಾಡುತ್ತಾ, ಅಮ್ಮ ತಾಯಿ, ನಾವು ಇದುವರೆಗೆ ನಿನ್ನನ್ನು ಮರೆತು ಜಗದ್ವ್ಯಾಪಾರದಲ್ಲಿ ಸಿಕ್ಕಿ ಸಂಕಟಪಟ್ಟುದೇ ಸಾಕು. ಮರಳಿ ನಮ್ಮನ್ನು ಲೋಕ ವ್ಯವಹಾರಕ್ಕೆ ನೂಕಬೇಡ. ನಿನ್ನ ಧ್ಯಾನವನ್ನು ಮಾಡದಂತೆ ಅಡ್ಡಿ ಮಾಡುವ ಅಜ್ಞಾನವು ನಮ್ಮನ್ನು ಆವರಿಸಿಕೊಳ್ಳುವುದು. ಆ ಅಜ್ಞಾನದ ಬಾಧೆಯನ್ನು ನಾವು ಸಹಿಸಲಾರೆವು ಎಂದು ಮರಳಿ ಬೇಡಿಕೊಂಡೆವು. ಆಗ ದೇವಿಯು ಹಸನ್ಮುಖಿಯಾಗಿ ಹುಸಿ ನಗೆಯನ್ನು ಬೀರುತ್ತಾ ನಮ್ಮನ್ನು ನೋಡಿ, ಎಲೈ ಪುತ್ರರಿರ, ಜಗದ್ವ್ಯಾಪಾರವೆಲ್ಲವೂ ನನ್ನ ಸೂತ್ರದಿಂದ ನಡೆಯುತ್ತಿರುವುದು. ನನ್ನ ಹೊರತು ಒಂದು ತೃಣವಾದರೂ ಚಲಿಸಲಾರದು. ಜೀವಿಗಳಿಗೆ ಕಾಲಾನುಸಾರವಾಗಿ ವಿವೇಕವೆಂಬ ಅರಿವನ್ನು, ಅವಿವೇಕವೆಂಬ ಮರವಿಯನ್ನು ಕೊಡುತ್ತಿರುವವಳು ನಾನೇ. ನನ್ನ ಹೊರತು ಇತರರಿಗೆ ಯಾವ ಸ್ವತಂತ್ರವೂ ಇಲ್ಲ. ಈ ಜಗತ್ತಿನ ವ್ಯಾಪಾರವೆಲ್ಲ ನನ್ನ ವಿಲಾಸಗಳು. ನನ್ನ ಲೀಲೆಯನ್ನು ತಿಳಿಸುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ನೀವು ಹೆದರಬೇಡಿ. ನಿಮಗೂ ನನಗೂ ಭಿನ್ನ ಭಾವನೆಯನ್ನುಂಟು ಮಾಡುವ ನೀಚನು ಪರಮ ಪಾಪಿಷ್ಠನಾಗಿ ನರಕದಲ್ಲಿ ಬೀಳುವನು. ನಮ್ಮೆಲ್ಲರನ್ನೂ ಏಕಭಾವದಿಂದ ನೋಡುತ್ತಾ ಭಿನ್ನ ಭೇದವನ್ನು ಎಣಿಸದಿರುವವನೇ ಸುಕೃತಶಾಲಿಯು. ಅಂಥವನಿಗೆ ಸತ್ಯವಾಗಿ ಸುಲಭೋಪಾಯದಿಂದ ಬ್ರಹ್ಮ ಸಾಕ್ಷಾತ್ಕಾರವಾಗುತ್ತದೆ. ಇದಕ್ಕೆ ಸಂಶಯವಿಲ್ಲ. ನನ್ನನ್ನು ಪೂಜಿಸಿದರೆ ನಿಮ್ಮನ್ನು ಪೂಜೆ ಮಾಡಿದಂತೆ ಆಗುವುದು. ನಿಮ್ಮನ್ನು ಧ್ಯಾನಿಸಿದರೆ ನನ್ನನ್ನು ಧ್ಯಾನ ಮಾಡಿದ ಹಾಗೆಯೇ ಸರಿ. ಹೆಚ್ಚಾಗಿ ಹೇಳಲಾರೆ. ನಾನೇ ನೀವು, ನೀವೇ ನಾನು. ನಮ್ಮಗಳಿಗೆ ಕಿಂಚಿತ್ತಾದರೂ ಭೇದವಿಲ್ಲ. ಹೆದರದೆ ನನ್ನ ಅಪ್ಪಣೆಯನ್ನು ಪರಿಪಾಲಿಸುತ್ತಾ ಜಗದಧಿಪತಿಗಳಾಗಿ ಸುಖದಿಂದ ಬಾಳಿ ಎಂದು ಆಶೀರ್ವದಿಸಿ ಆಲಂಗಿಸಿಕೊಂಡು ಆಕಾಶ ಮಾರ್ಗವಾಗಿ ಅದೃಶ್ಯಳಾಗಿ ಹೊರಟು ಹೋದಳು. ಬಳಿಕ ಹೀಗೆ ದೇವಿಯು ನಮಗೆ ಕಣ್ಮರೆಯಾದ ಮೇಲೆ ಈ ಪ್ರಪಂಚವು ನಮ್ಮ ದೃಷ್ಟಿಗೆ ಗೋಚರವಾಯಿತು.
ನಿದ್ದೆ ಮಾಡುತ್ತಿದ್ದವನು ಕನಸು ಕಂಡು ಎಚ್ಚರವಾದಂತೆ ದೇವಿಯ ದರ್ಶನ ಸಂಭಾಷಣಾದಿಗಳು ನಮಗೆ ವಿಸ್ಮಯಕರವಾಗಿದ್ದಿತು. ಯಾರೂ ದಿಕ್ಕಿಲ್ಲದ ಬರಿಯ ಬಯಲಲ್ಲಿ ನಾವು ಮೂವರೇ ಉಳಿದುಕೊಂಡು ದಿಗ್ಭ್ರಾಂತರಾಗಿ ಮುಂದಿನ ಶ್ರೇಯಸ್ಸಿಗಾಗಿ ಸಚ್ಚಿದಾನಂದ ಸದ್ಗುರುವಿನ ಪಾದಕಮಲಗಳನ್ನು ಸೆರೆಹಿಡಿದು ಧ್ಯಾನಿಸುತ್ತಿದ್ದೆವೆಂದು ಮಹಾದೇವನು ನಂದೀಶ್ವರನಿಗೆ ಹೇಳಿದ ಕಥೆಯನ್ನು ಸೂತ ಪುರಾಣಿಕನು ಶೌನಕಾದಿ ಮಹರ್ಷಿಗಳಿಗೆ ನಿರೂಪಿಸಿದನೆಂಬಲ್ಲಿಗೆ ಕಲ್ಯಾಣಪುರಿ ನಿಲಯ ಕವಿ ನಾಗಶರ್ಮ ಪ್ರಣೀತ ದೇವಿ ಮಹಾತ್ಮೆಯ ವಚನ ಕಾವ್ಯದಲ್ಲಿ 2ನೇ ಅಧ್ಯಾಯಕ್ಕೆ ಮಂಗಳಮಸ್ತು. ಶ್ರೀ ಶ್ರೀ ಶ್ರೀ. 3ನೆಯ ಅಧ್ಯಾಯ ಮಧುಕೈಠಭರ ಸಂಹಾರ. ಮದಿಸಿದ ಮಧುಕೈಠಭರಂ ಕದನದೊಳಿದಿರಾಂತು ಹೊಡೆದು ದಿವ್ಯಾಸ್ತ್ರಗಳಿಂ ವಧಿಸಿದ ದೇವಿಯ ಕಥೆಯಂ ಮಧುರೋಕ್ತಿಯಳೊಲ್ದು ಪೇಳ್ವೆನಿಂತಿ ಕ್ರಮದಿಂ. ಅನಂತರದಲ್ಲಿ ಪರಶಿವನು ವೃಷಭೇಶ್ವರನನ್ನು ಕುರಿತು ಮುಂದಿನ ಕಥೆಯನ್ನು ಹೇಳತೊಡಗಿ, ಎಲೈ ಬಸವೇಶ್ವರನೇ ಲಾಲಿಸು. ಹಿಂದೆ ಹೇಳಿದಂತೆ ಜಗನ್ಮಾತೆಯಾದ ಮಹಾದೇವಿಯು ತ್ರಿಮೂರ್ತಿಗಳಾದ ನಮಗೆ ವರವನ್ನು ದಯಪಾಲಿಸಿ ಅದೃಶ್ಯಳಾದಳು. ಆ ಬಳಿಕ ನಾವು ಮೂವರು ಚಿಂತಾಸಕ್ತರಾಗಿ ತಾಯನ್ನು ಅಗಲಿದ ಕರುವಿನಂತೆ ಹಲುಬುತ್ತಾ ಬಹುಕಾಲ ಚಿಂತಾಕ್ರಾಂತರಾಗಿದ್ದೆವು. ಎಷ್ಟು ಯೋಚಿಸಿದರೂ ನಮ್ಮ ಚಿಂತೆಯೂ ಬಗೆಹರಿಯಲಿಲ್ಲ. ಬಳಿಕ ನಾವು ಮೂವರು ದೇವಿಯೇ ನಮ್ಮನ್ನು ಲೋಕ ಸಂರಕ್ಷಣೆಗಾಗಿ ಸೃಷ್ಟಿಸಿದಳು. ನಾವು ಅವಳ ಆಜ್ಞೆಯನ್ನು ಮೀರಬಾರದು, ಮೀರುವುದಕ್ಕೆ ಸಾಧ್ಯವೂ ಇಲ್ಲ. ದೇವಿಯ ಅಪ್ಪಣೆಯಂತೆ ನಡೆಯಬೇಕಾದುದೇ ನಮ್ಮ ಕರ್ತವ್ಯ. ಇನ್ನು ಚಿಂತಿಸಿ ಫಲವಿಲ್ಲ ಎಂದು ನಮ್ಮಲ್ಲಿ ನಾವು ಮಾತನಾಡಿಕೊಂಡೆವು. ಆಗ ಬ್ರಹ್ಮನು ಲೋಕಕ್ಕೆ ಒಬ್ಬನು ಯಜಮಾನನಾದರೆ ಎಲ್ಲ ಕೆಲಸಗಳು ಸುಸೂತ್ರವಾಗಿ ನಡೆಯುವವು. ಹಾಗಲ್ಲದೆ ಮೂವರೂ ದೊರೆಗಳಾದರೆ ಯಾರ ಆಜ್ಞೆಯಂತೆ ಕಾರ್ಯಗಳು ನಡೆಯಬೇಕೋ ತಿಳಿಯದು. ಇದರಿಂದ ಲೋಕಹಾನಿಗೆ ಕಾರಣವಾಗುವುದು. ಆದ ಕಾರಣ ಲೋಕಗಳಿಗೆಲ್ಲ ನಾನೇ ಅಧಿಪತಿ. ನನ್ನ ಹೊಟ್ಟೆಯಲ್ಲಿ 14 ಭುವನಗಳು ಅಡಗಿಕೊಂಡಿವೆ. ನೀವಿಬ್ಬರೂ ನನ್ನ ಅಧೀನರಾಗಿದ್ದುಕೊಂಡು ಕೆಲಸ ಮಾಡಬೇಕು. ನನ್ನ ಸಾಮರ್ಥ್ಯವನ್ನು ನಿಮ್ಮಿಬ್ಬರಿಗೂ ತೋರಿಸುವೆನು ನೋಡಿ ಎಂದು ಶಿವಕೇಶವರನ್ನು ಆಕರ್ಷಿಸಿ ತನ್ನಂಗದಲ್ಲಿ ಅಡಗಿಸಿಕೊಂಡು ನಗುತ್ತಿದ್ದನು. ಬ್ರಹ್ಮನ ಹೊಟ್ಟೆಯನ್ನು ಹೊಕ್ಕು ನಾವಿಬ್ಬರೂ ಅಲ್ಲಿ ಅನೇಕ ನದಿ ನದನಗಳನ್ನು, ಬೆಟ್ಟ ಗುಡ್ಡಗಳನ್ನು, ಕ್ರಿಮಿಕೀಟಗಳನ್ನು, ಮೃಗ ಪಕ್ಷಿಗಳನ್ನು, ದೇವತೆಗಳನ್ನು, ಗಂಧರ್ವರನ್ನು, ರಾಕ್ಷಸರನ್ನು, ಸಮುದ್ರಗಳನ್ನು, ಅನೇಕ ದೇಶಾಧಿಪತಿಗಳನ್ನು, ಅವರ ಬಲ ಪ್ರಸಾರಣೆಯಲ್ಲಿ ನಿಂತಿರುವ ಆನೆ, ಕುದುರೆ, ತೇರು, ಕಾಲಾಳುಗಳನ್ನು, ಅತಿರಥ ಮಹಾರಥರನ್ನು, ಅಸ್ತ್ರಶಸ್ತ್ರಗಳನ್ನು, ಭೇರಿ, ಕಹಳೆ ಮೊದಲಾದ ವಾದ್ಯಗಳನ್ನು, ಶುಭಾಶುಭಗಳನ್ನು, ವಿದ್ಯೆ, ವಿವೇಕ, ಶಾಂತಿ, ಗುರುಭಕ್ತಿ, ದೇವತಾ ಸ್ತೋತ್ರಗಳನ್ನು, ಸತ್ವ, ರಜಸ್ಸು, ತಮಸ್ಸುಗಳೆಂಬ ತ್ರಿಗುಣಗಳನ್ನು, ಅತಳಾದಿ ಅಧೋಲೋಕಗಳನ್ನು, ಭೂಲೋಕ, ಭುವರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕಗಳನ್ನು, ಅತಿಶಯವಾದ ವೈಕುಂಠ ಕೈಲಾಸಗಳನ್ನು, ಇನ್ನೂ ಚಿತ್ರ ವಿಚಿತ್ರಕರಗಳಾದ ಪ್ರಾಣಿಗಳನ್ನು, ಲೋಕಗಳನ್ನೂ ನೋಡಿ ಆಶ್ಚರ್ಯಪಟ್ಟು ಅಲೆದಲೆದು ಆಯಾಸಪಟ್ಟು ಹೊರಗೆ ಬರುವುದಕ್ಕೆ ದಾರಿಯನ್ನು ಕಾಣದೆ ಕಂಗೆಟ್ಟು ಕಡೆಗೆ ವಿಷ್ಣುವು ಅಧೋಮುಖವಾಗಿ ಹೊರಡಲು ನಾನು ಊರ್ಧ್ವಮುಖನಾಗಿ ಹೊರಟು ಹುಡುಕಿ ಹುಡುಕಿ ಬೇಸತ್ತು ಹೊರಗೆ ಬರುವುದಕ್ಕೆ ಮಾರ್ಗವಿಲ್ಲದೆ ನನ್ನ ಶಕ್ತಿಯಿಂದ ಬ್ರಹ್ಮನ ಹಣೆಯನ್ನೊಡೆದುಕೊಂಡು ಹೊರಕ್ಕೆ ಬಂದೆನು. ವಿಷ್ಣು ನನ್ನಂತೆ ಬಳಲಿ ಬೇಸರ ಹುಟ್ಟಿ ಅಧೋಮುಖನಾಗಿ ಹೋಗಿ ಗುದದ್ವಾರದಿಂದ ಈಚೆಗೆ ಬಂದನು. ಅಂದಿನಿಂದ ಮಹಾವಿಷ್ಣುವಿಗೆ ಅಧೋಕ್ಷಜನೆಂಬ ಹೆಸರುಂಟಾಯಿತು. ಹೀಗೆ ನಾವಿಬ್ಬರೂ ಬ್ರಹ್ಮನ ಜಠರದಿಂದ ಹೊರಕ್ಕೆ ಬಂದ ಮೇಲೆ ವಿಷ್ಣುವು ನಮ್ಮನ್ನು ನೋಡಿ, ಎಲೈ ಶಿವಬ್ರಹ್ಮರೇ, ನಿಮಗೆ ಇಷ್ಟವಿದ್ದರೆ ನನ್ನ ಹೊಟ್ಟೆಯನ್ನು ಹೊಕ್ಕು ಅಲ್ಲಿರುವ ಚಿತ್ರ ವಿಚಿತ್ರಗಳನ್ನು ನೋಡಿ ತಿಳಿಯಬಹುದು ಎಂದನು. ಕೂಡಲೇ ಬ್ರಹ್ಮನು ತಡಮಾಡದೆ ವಿಷ್ಣುವಿನ ಉದರವನ್ನು ಹೊಕ್ಕನು. ಅಲ್ಲಿ ನೋಡುವಲ್ಲಿ ಮಹಾವಿಷ್ಣುವು ಮಹಾದೇವಿಯ ಧ್ಯಾನ ಪರವಶನಾಗಿ ಇಂದ್ರಿಯಗಳೆಲ್ಲವೂ ಸ್ತಬ್ಧವಾಗಿರಲು ಪೂರ್ಣಾನಂದ ಸ್ವರೂಪನಾಗಿ ವಟಪತ್ರವೆಂಬ ಆಲದ ಎಲೆಯ ಮೇಲೆ ಮಲಗಿ ನಿದ್ರಿಸುತ್ತಿದ್ದನು. ಬಾಹ್ಯ ವ್ಯಾಪಾರವನ್ನು ಮರೆತು ಆತ್ಮಾನಂದ ನಿರತನಾಗಿರುವ ವಿಷ್ಣುವಿನ ಮಹಿಮೆಯನ್ನು ತಿಳಿಯಬೇಕೆಂದು ನೋಡುತ್ತಿದ್ದು ಆ ಸ್ಥಳವನ್ನು ಬಿಟ್ಟು ಹೊರಟೆನು. ಬಳಿಕ ಬ್ರಹ್ಮನು ವಿಷ್ಣುವಿನ ಉದರದಲ್ಲಿ ಅನೇಕ ಬ್ರಹ್ಮಾಂಡಗಳನ್ನು ಕಂಡು ಆಶ್ಚರ್ಯಭರಿತನಾದನು. ಬ್ರಹ್ಮನ ಉದರವನ್ನು ಹೊಕ್ಕಾಗ ವಿಷ್ಣುವು ನೋಡಿದ್ದ ವಸ್ತುಗಳೆಲ್ಲವೂ ವಿಷ್ಣುವಿನ ಉದರದಲ್ಲಿ ಕಾಣಬರುತ್ತಿದ್ದಿತು. ಅದನ್ನು ನೋಡಿ ಆಶ್ಚರ್ಯಭರಿತನಾಗಿ ದಿಕ್ಕು ದಿಕ್ಕಿಗೂ ಅಲೆದಲೆದು ಸುತ್ತಿ ಸುತ್ತಿ ಬೇಸರಪಟ್ಟು ಹೊರಗೆ ಬರುವುದಕ್ಕೆ ಮಾರ್ಗವನ್ನು ಕಾಣದೆ ಕಂಗೆಟ್ಟು ಬಳಲಿ ಕಡೆಗೆ ವಿಧಿ ಇಲ್ಲದೆ ಮಹಾವಿಷ್ಣುವಿನ ನಾಭಿ ಕಮಲದಲ್ಲಿ ಹೊರಟು ಹೊರಕ್ಕೆ ಬಂದು 4 ದಿಕ್ಕುಗಳನ್ನು ದೃಷ್ಟಿಸಿ ನೋಡಿದನು.
ಕೂಡಲೇ ಬ್ರಹ್ಮನಿಗೆ 4 ಮುಖಗಳುಂಟಾದವು. ಬಳಿಕ ತಲೆಯನ್ನೆತ್ತಿ ಮೇಲಕ್ಕೆ ನೋಡಲು 5ನೆಯ ಮುಖವು ಅಂಕುರಿಸಿತು. ಈ ಮುಖವೇ ಕಾಲಾಂತರದಲ್ಲಿ ಮೃತ್ಯುಂಜಯನಾದ ಪರಮೇಶ್ವರನಿಗೆ ಸಮರ್ಪಣೆಯಾಗಿ ಬ್ರಹ್ಮಕಪಾಲವೆಂಬ ಪ್ರಖ್ಯಾತಿಯನ್ನು ಪಡೆಯಿತು. ಬಳಿಕ ಆತನ 4 ಮುಖಗಳಿಂದಲೂ 4 ವೇದಗಳು ಹುಟ್ಟಿದವು. ಅದೇ ಕಾಲದಲ್ಲಿ ಮಹಾವಿಷ್ಣುವಿನ ಕಿವಿಯಲ್ಲಿ ಹುಟ್ಟಿದ ಮಲದಿಂದ ಮಧುವೆಂಬುದಾಗಿಯೂ ಕೈಠಬನೆಂಬುದಾಗಿಯೂ 2 ರಾಕ್ಷಸರು ಹುಟ್ಟಿದರು. ಇವರು ಮಹಾಶೂರರು. ಯಾರನ್ನೂ ಲಕ್ಷ್ಯ ಮಾಡದೆ ಮದೋನ್ಮತ್ತರಾಗಿ ಹಸ್ತಗಳಲ್ಲಿ ಕತ್ತಿ, ಗುರಾಣಿ, ಶೂಲ, ಕಠಾರಿ, ಧನುರ್ಬಾಣಗಳನ್ನು ಹಿಡಿದು ಬ್ರಹ್ಮನನ್ನು ಕೊಲ್ಲುವುದಕ್ಕೆ ಬಂದರು. ಆಗ ಬ್ರಹ್ಮನು ಈ ಕಾಮರೂಪಿಗಳನ್ನು ಸಂಹರಿಸುವುದಕ್ಕೆ ವಿಷ್ಣುವೇ ತಕ್ಕವನೆಂದು ತಿಳಿದು, ಎಲೈ ರಾಕ್ಷಸರಿರ, ಸ್ವಲ್ಪ ತಾಳಿ, ನಾನು ಸಂಧ್ಯಾ ವಂದನೆಯನ್ನು ಮಾಡಿ ಬರುತ್ತೇನೆ ಎಂದು ಹೇಳಿ ದೇವಿಯನ್ನು ಧ್ಯಾನಿಸಿದನು. ಬಳಿಕ ದೇವಿಯು ಪ್ರಸನ್ನಳಾಗಿ ಮಹಾವಿಷ್ಣುವನ್ನು ಏಳಿಸು, ಅವನೇ ಇವರಿಬ್ಬರನ್ನು ಸಂಹರಿಸುವನು ಎಂದು ಹೇಳಿ ದೇವಿಯು ಅದೃಶ್ಯಳಾದಳು. ಬಳಿಕ ಬ್ರಹ್ಮನು ತನ್ನ ಸರ್ವಶಕ್ತಿಯನ್ನು ಉಪಯೋಗಿಸಿ ವಿಷ್ಣುವನ್ನು ಏಳಿಸಲಾರದೆ ಹೋಗಿ ಮರಳಿ ಮಹಾದೇವಿಯನ್ನು ಕುರಿತು ಹೀಗೆ ಧ್ಯಾನಿಸುತ್ತಿದ್ದನು. ಹೇಗೆಂದರೆ, ಅಮರವಂದಿತೆ, ಅಮೃತ ಸ್ವರೂಪೆ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ, ಕರಾಳವದನೆ, ಕಾಳರಾತ್ರೆ, ಅಗ್ನಿನೇತ್ರೆ, ನೀಲವಸನಿ, ನೀಲತುರಂಗೆ, ಜ್ವಾಲಾಮುಖಿ, ಪ್ರಾಣಶಕ್ತಿ, ಖಡ್ಗಧಾರಿಣಿ, ಶೂಲಹಸ್ತೆ, ಮುದ್ಗರಾಯುಧೆ, ಪರಶುಹಸ್ತೆ, ಚಕ್ರಧಾರಿಣಿ, ಗದಾಹ್ಲಾದಿನಿ, ಮುಸಲಾಯುಧಕರೆ, ಭಕ್ತವತ್ಸಲೆ, ಭವಾನಿ, ಭಯ ನಿವಾರಿಣಿ, ಜಗನ್ಮಾತೆ, ನಿನ್ನ ಮಾಯಾಶಕ್ತಿಯಿಂದ ಮೋಹಿತನಾಗಿ ಮಲಗಿರುವ ಮಹಾವಿಷ್ಣುವನ್ನು ಎಚ್ಚರಗೊಳಿಸಿ ನನ್ನ ಪ್ರಾಣವನ್ನು ರಕ್ಷಿಸು. ಈ ಮದಾಂಧರಾದ ರಾಕ್ಷಸರ ಹಾವಳಿಯನ್ನು ನಾನು ಸಹಿಸಲಾರೆ ಎಂದು ಬಗೆ ಬಗೆಯಿಂದ ಹೊಗಳಿ ಮೊರೆಯಿಟ್ಟನು. ಆಗ ಮಹಾದೇವಿಯು ಬ್ರಹ್ಮನ ಸ್ತೋತ್ರಕ್ಕೆ ಮೆಚ್ಚಿ ಸಂತೋಷಪಟ್ಟು ಮಹಾವಿಷ್ಣುವನ್ನು ಆವರಿಸಿಕೊಂಡಿದ್ದ ತನ್ನ ಮಾಯಾಶಕ್ತಿಯನ್ನು ಬಹು ಜಾಗ್ರತೆಯಾಗಿ ಆಕರ್ಷಣೆ ಮಾಡಿದಳು. ಬಳಿಕ ನಿದ್ರಾಲೋಲನಾಗಿ ಮಲಗಿದ್ದ ಮಹಾವಿಷ್ಣುವು ಎಚ್ಚೆತ್ತು ಮೈ ಮುರಿದುಕೊಂಡೆದ್ದು ಕಣ್ಣುಗಳನ್ನು ಬಿಟ್ಟು ಬ್ರಹ್ಮನನ್ನು ನೋಡಿದನು. ಆಗ ಬ್ರಹ್ಮನು ವಿಷ್ಣುವಿಗೆ ನಮಸ್ಕರಿಸಿ ನಿಂತುಕೊಂಡು, ಸ್ವಾಮಿ, ಲೋಕಕಂಟಕರಾದ ಈ ಮಧು ಕೈಠಬರೆಂಬ ರಾಕ್ಷಸರು ಸೃಷ್ಟಿಕರ್ತನಾದ ನನ್ನನ್ನೇ ಕೊಲ್ಲುವುದಕ್ಕೆ ಬಂದಿರುವರು. ಇವರ ಬಾಧೆಯನ್ನು ನಾನು ಸಹಿಸಲಾರೆ. ನನ್ನನ್ನು ಉಳಿಸಿಕೊಳ್ಳಬೇಕಾದರೆ ಮೊದಲು ಈ ರಾಕ್ಷಸರನ್ನು ಸಂಹರಿಸು ಎಂದು ಬೇಡಿಕೊಂಡನು. ಆಗ ಮಹಾವಿಷ್ಣುವು ರೋಷಭೀಷಣನಾಗಿ ಮೇಲಕ್ಕೆದ್ದು ಸಮುದ್ರದಲ್ಲಿ ಹುಟ್ಟಿದ ಬಡಬಾಗ್ನಿಯಂತೆ ಕೆರಳಿ ಕಿವಿ ಮೂಗುಗಳಲ್ಲಿ ಸಿಡಿಲಿಗೆ ಸಮಾನವಾದ ಗರ್ಜನೆಯಿಂದ ಕಿಡಿಗಳನ್ನು ಗುಳುತ್ತಾ ಪ್ರಳಯ ರುದ್ರನಂತೆ ಮಹಾಭಯಂಕರನಾಗಿ ಸುದರ್ಶನವೆಂಬ ಚಕ್ರವನ್ನು ಎತ್ತಿ ಹಿಡಿದನು. ಆಗ ಮಹಾವಿಷ್ಣುವು ನಿಜ ಸ್ವರೂಪದಿಂದ ಪುರುಷನಾಗಿಯೂ ಮಹಾಕಾಳಿ ಎಂಬ ಸ್ತ್ರೀ ರೂಪನಾಗಿಯೂ ಕಾಣುತ್ತಿರಲು ದೇವಿಯು ತಾನೇ ಉಭಯ ರೂಪಗಳನ್ನು ಧರಿಸಿದಂತೆ ಕಾಣುತ್ತಿದ್ದಿತು. ಆಗ ಕೆಲವರು ವಿಷ್ಣು ಮಾಯೆಯೇ ಮಹಾದೇವಿ ಎಂದು, ಇನ್ನು ಕೆಲವರು ಮಹಾದೇವಿಯೇ ವಿಷ್ಣು ಸ್ವರೂಪಳೆಂದು ಹೊಗಳುತ್ತಿದ್ದರು. ಬಳಿಕ ಮಹಾವಿಷ್ಣುವು ಸುತ್ತಲೂ ನೋಡಿ ಮಧುವೆಂಬ ರಾಕ್ಷಸನನ್ನು ಕಂಡು ತನ್ನ ಚಕ್ರಾಯುಧವನ್ನು ತಿರುಗಿಸಿ ಅವನ ಮೇಲೆ ಬಿಟ್ಟನು. ಆ ಚಕ್ರವು ಮಧುವಿನ ಶರೀರವನ್ನು ಹೊಕ್ಕು ರಕ್ತವನ್ನು ಹೀರಿ ಹಾರಿ ಬಂದು ಹೊರಗೆ ಬಿದ್ದಿತು. ಬಳಿಕ ಮದೋನ್ಮತ್ತನಾಗಿ ಶೂಲಾಯುಧವನ್ನು ತೆಗೆದು ವಿಷ್ಣುವನ್ನು ಹೊಡೆದನು. ವಿಷ್ಣುವು ಅದನ್ನು ಮುರಿದು ಪುಡಿ ಪುಡಿ ಮಾಡಿ ಮರಳಿ ಮಹಾರೋಷದಿಂದ ಮಧುವನ್ನು ಹೊಡೆದು ನೋಯಿಸಿದನು. ಇದನ್ನು ನೋಡಿ ಸೈರಿಸಲಾರದೆ ಕೈಠಬನು ತನ್ನ ಗದೆಯನ್ನು ತಿರುಗಿಸಿ ವಿಷ್ಣುವಿನ ತಲೆಯ ಮೇಲೆ ಅಪ್ಪಳಿಸಲು ವಿಷ್ಣುವು ಅದರಿಂದ ತಪ್ಪಿಸಿಕೊಂಡು ಹಸನ್ಮುಖನಾಗಿ ಶೂಲಾಯುಧವನ್ನು ಹಿಡಿದು ರಾಕ್ಷಸರನ್ನು ತಿವಿದನು. ಆಗ ರಾಕ್ಷಸರು ಮೊದಲಿಗಿಂತ ಇಮ್ಮಡಿಯಾಗಿ ಕೆರಳಿ ಹಲ್ಲುಗಳನ್ನು ಕಡಿದು ತುಟಿಯನ್ನು ಕಚ್ಚಿ ಬ್ರಹ್ಮಾಂಡವೇ ಬೆರಿದು ಹೋಗುವಂತೆ ಸಿಂಹನಾದವನ್ನು ಮಾಡಿ ಘರ್ಜಿಸುತ್ತಾ ವಿಷ್ಣುವಿನ ಮೇಲೆ ಬೀಳಲು ಅವನು ತನ್ನ ಕೈ ಚಳಕದಿಂದ ಅದನ್ನು ತಪ್ಪಿಸಿಕೊಂಡು ಗದೆಯನ್ನು ತಿರುಗಿಸಿ ಮಧುವೆಂಬುವನನ್ನು ಹೊಡೆದನು. ಆಗ ಮೂವರಿಗೂ ಏಕಸಮವಾದ ಕೋಪ ಉಂಟಾಯಿತು. ಮೀಸೆಗಳು ಕುಣಿದಾಡಿದವು, ಕಣ್ಣುಗಳು ಕೆಂಪಾದವು, ದೃಷ್ಟಿಯಲ್ಲಿ ಅಗ್ನಿ ಜ್ವಾಲೆಯು ಕಾಲರುದ್ರನ ಪಾಲನೇತ್ರದ ದುಳ್ಳುರಿಯಂತೆ ಹೊರಹೊರಡುತ್ತಿದ್ದಿತು. ಇದರಿಂದ ಸಪ್ತ ಸಮುದ್ರಗಳು ತಳಮಳನೆ ಕುದಿದವು, ಕೆರೆ ಕೊಳಗಳು ಶೋಷಿಸಿ ಹೋದವು, ಭೂಮಿಯು ನದಿಗಳ ಮುಖದಿಂದ ಭೋರ್ಗರೆಯುತ್ತಿದ್ದಿತು. ಗದಾದಂಡದ ತಿರುಗಣೆಯಿಂದ ಹುಟ್ಟಿದ ಗಾಳಿಯು ಪ್ರಳಯ ಕಾಲದ ಸಿಡಿಲಿನಂತೆ ಆರ್ಭಟಿಸುತ್ತಾ ಬ್ರಹ್ಮಾಂಡವನ್ನು ನಡುಗಿಸುತ್ತಿದ್ದಿತು. ಗದೆಯ ತುದಿಯಲ್ಲಿ ಹುಟ್ಟಿದ ಅಗ್ನಿಯು ಕಿಡಿಕಿಡಿಯಾಗಿ 10 ದಿಕ್ಕುಗಳನ್ನು ವ್ಯಾಪಿಸಿಕೊಂಡು ದಹಿಸುತ್ತಿರಲು ಮಹಾವಿಷ್ಣುವು ಮಧು ಕೈಠಬರೊಡನೆ ದಿವ್ಯ ಸಹಸ್ರ ವರ್ಷ ಗದಾಯುದ್ಧವನ್ನು ಮಾಡಿದನು.
ಅದರಲ್ಲಿ ಯಾರೂ ಸೋಲದಿದ್ದ ಕಾರಣ ಮೂವರಿಗೂ ರೋಷ ಹೆಚ್ಚಿ ಗದೆಯನ್ನು ಬಿಸಿಟು ಕತ್ತಿಗಳನ್ನು ಗುರಾಣಿಗಳನ್ನು ಮರೆಮಾಡಿಕೊಂಡು ಹಗೆಗಳ ಹತಿಯನ್ನು ತಪ್ಪಿಸಿಕೊಳ್ಳುತ್ತಾ ಯುದ್ಧ ಮಾಡುತ್ತಿರುವಾಗ ಖಡ್ಗಧಾರಿಯಿಂದ ಹೊರಟ ಜ್ವಾಲೆಯು ಮಿಂಚಿನಂತೆ ಹೊಳೆಹೊಳೆದು ಉರಿಯುತ್ತಿದ್ದಿತು. ಹೀಗೆ ಮೂವರು ವೀರಾವೇಶದಿಂದ ಒಬ್ಬರನ್ನೊಬ್ಬರು ಮೂದಲಿಸುತ್ತಾ ಮಹಾಘೋರವಾಗಿ ಯುದ್ಧ ಮಾಡಿದರೂ ಮುಗಿಯದಿರಲು ತಮ್ಮಷ್ಟಕ್ಕೆ ತಾವೇ ಬೇಸರಪಟ್ಟು ಕತ್ತಿಯನ್ನು ಹೊರನೂಕಿ ಕಠಾರಿಯನ್ನು ಹಿಡಿದು ಕಾದಾಡತೊಡಗಿದರು. ಆಯುಧಘಾತಕ್ಕೆ ಸಿಕ್ಕಿ ಶರೀರದಿಂದ ಹೊರಹೊರಟ ರಕ್ತಧಾರಿಯು ಕಾಯಿಸಿದ ಹಾಲಿನ ಕೆನೆಯಂತೆ ನೀರಿನ ಮೇಲೆ ಹೆಪ್ಪು ಕಟ್ಟಿತು. ಹೀಗೆ ಸಹಸ್ರ ವರ್ಷ ಪರ್ಯಂತ ಕಾದಾಡಿದರೂ ತನಗೆ ತಿಳಿದ ವಿದ್ಯೆಯನ್ನು ವೆಚ್ಚ ಮಾಡಿ ಬಿಲ್ಲು ಆಯುಧಗಳನ್ನು ಪ್ರಯೋಗಿಸಿ ಬಹುಕಾಲ ಹೊಡೆದಾಡಿದರೂ ಮಧು ಕೈಠಭರು ಬಲದಲ್ಲಾಗಲಿ ಶಕ್ತಿಯಲ್ಲಾಗಲಿ ದರ್ಪದಲ್ಲಾಗಲಿ ಎಳ್ಳಷ್ಟು ಕುಂದದೆ ರೋಷಾವೇಶದಿಂದ ಉಬ್ಬುತ್ತಿದ್ದರು. ಅದನ್ನು ಕಂಡು ಮಹಾವಿಷ್ಣುವು, ಅಯ್ಯೋ, ಈ ರಾಕ್ಷಸರು ಮಹಾವೀರರು, ಇವರನ್ನು ಹೇಗೆ ಕೊಲ್ಲಲಿ? ಎಂದಿಗೆ ಇವರ ಹಾವಳಿ ತಪ್ಪೀತು? ದೇವತೆಗಳು ನಿರಾತಂಕದಿಂದ ಎಂದಿಗೆ ರಾಜ್ಯವಾಳಿಯಾರು? ಹಾ ವಿಧಿಯೇ, ನನಗೆ ಒಂದೂ ತೋರದಲ್ಲ. ಏನು ಮಾಡಲಿ? ಇನ್ನು ಮೇಲೆ ಇವರೊಂದಿಗೆ ಶೌರ್ಯ ಧೈರ್ಯಗಳಿಂದ ಹೊಡೆದಾಡುವುದು ವ್ಯರ್ಥ. ವೃಥಾಶ್ರಮದಿಂದ ನೋಯುವುದಕ್ಕಿಂತಲೂ ಉಪಾಯಾಂತರದಿಂದ ಇವರನ್ನು ಗೆಲ್ಲಬೇಕು ಎಂದು ಯೋಚಿಸಿ ಮಧು ಕೈಠಭರನ್ನು ಕುರಿತು, ಎಲೈ ವೀರಾಗ್ರಗಣಿಗಳಿರ, ನಿಮ್ಮ ಧೈರ್ಯ ಶೌರ್ಯಗಳಿಗೆ ನಾನು ಮೆಚ್ಚಿದೆನು. ನಿಮ್ಮನ್ನು ನೋಡಿ ನನಗೆ ಬಹಳ ಸಂತೋಷವಾಗುತ್ತಿದೆ. ಆದ ಕಾರಣ ನೀವು ಪ್ರಸನ್ನರಾಗಿ ಶಾಂತ ಮನಸ್ಕರಾಗಿ ನಿಮಗೆ ಬೇಕಾದ ವರಗಳನ್ನು ಕೇಳಿಕೊಳ್ಳಿ, ಈಗಲೇ ಕೊಡುವೆನು ಎಂದು ಹೇಳಲು ಮದೋನ್ಮತ್ತರಾದ ಆ ರಾಕ್ಷಸರು ಪೂರ್ವಾಪರವನ್ನು ವಿಚಾರಿಸಿ ಮಹಾವಿಷ್ಣುವನ್ನು ಕುರಿತು, ಎಲೈ ಮಹಾವಿಷ್ಣುವೇ, ನಿನ್ನ ಭಕ್ತರಾದ ದೇವತೆಗಳಂತೆ ನಾವು ಯಾಚಕರಲ್ಲ. ನಾವು ಸ್ವಶಕ್ತಿಯಿಂದ ಬಾಳುವ ಪುಣ್ಯವಂತರು. ನಿನ್ನ ಪರಾಕ್ರಮವನ್ನು ನೋಡಿ ನಾವಿಬ್ಬರೂ ಸಂತೋಷಪಟ್ಟಿದ್ದೇವೆ. ಈಗ ನೀನು ಕೇಳಿದ ವರವನ್ನು ಕೊಡಲು ನಾವು ಸಿದ್ಧರಾಗಿ ನಿಂತಿದ್ದೇವೆ. ನಿನ್ನ ಕೋರಿಕೆಯನ್ನು ಹೇಳು, ಅದರಂತೆ ನಡೆಸಿಕೊಡುತ್ತೇವೆ ಎಂದು ನಗುತ್ತಾ ಹಾಸ್ಯ ಮಾಡಿದರು. ಆಗ ಮಾಯಾವಿಯಾದ ಮಹಾವಿಷ್ಣುವು ತನ್ನ ಲೀಲೆಗೆ ಅವಕಾಶ ದೊರೆಯಿತೆಂದು ಹರ್ಷಿಸುತ್ತಾ, ಎಲೈ ರಾಕ್ಷಸ ಶಿಖಾಮಣಿಗಳಿರ, ನೀವು ನನಗೆ ವರವನ್ನು ಕೊಡುವುದೇ ನಿಜವಾದರೆ ಈ ಸುದರ್ಶನಾಸ್ತ್ರದಿಂದ ನಿಮ್ಮ ತಲೆಗಳು ಕತ್ತರಿಸಿ ಬೀಳುವಂತೆ ವರವನ್ನು ಅನುಗ್ರಹಿಸಿ ನೋಡೋಣ ಎಂದು ಕೇಳಿದನು. ಆಗ ಆ ರಾಕ್ಷಸರಿಗೆ ಜ್ಞಾನೋದಯವಾಯಿತು. ಆಹಾ, ನಾವು ಮೋಸ ಹೋದೆವು. ನಿಮಗೆ ಬೇಕಾದ ವರವನ್ನು ಕೇಳಿದರೆ ನಾನು ಕೊಡುವುದಕ್ಕೆ ಸಿದ್ಧನಾಗಿರುವೆನೆಂದು ಹೇಳಿದರೂ ಅದನ್ನು ತಿರಸ್ಕರಿಸಿ ಅಹಂಕಾರದಿಂದ ನಾವು ಆಡಿದ ಮಾತು ನಮಗೆ ಮೃತ್ಯುವಾಯಿತು. ಮನೆಗೆ ಬಂದ ಮಹಾಲಕ್ಷ್ಮಿಯನ್ನು ಹೊಡೆದೋಡಿಸಿ ಹೊರಗೆದ್ದ ಮಾರಿಯನ್ನು ಮನೆಗೆ ತಂದು ಸೇರಿಸಿಕೊಂಡವನ ಗತಿಯು ನಮಗುಂಟಾಯಿತು. ಇನ್ನು ಯೋಚಿಸಿ ಫಲವಿಲ್ಲ. ಆಡಿದ ಮಾತಿಗೆ ತಪ್ಪದೆ ನಡೆದುಕೊಳ್ಳಲೇಬೇಕು. ಹಾಗಿಲ್ಲವಾದರೆ ಪರಮ ಪವಿತ್ರವಾದ ನಮ್ಮ ರಾಕ್ಷಸ ಕುಲಕ್ಕೆ ಅಪಕೀರ್ತಿಯುಂಟಾದೀತು ಎಂದು ಆ ದೈತ್ಯರು ಸುದರ್ಶನಾಸ್ತ್ರಕ್ಕೆ ತಮ್ಮ ತಲೆಯನ್ನು ಆಹುತಿಯಾಗಿ ಕೊಡಲು ಸಮ್ಮತಿಸಿ ಮನಸ್ಸಿನಲ್ಲಿ ತಮ್ಮ ತಪ್ಪನ್ನು ತಾವೇ ನೆನೆದುಕೊಂಡು ದುಃಖಿಸುತ್ತಿರಲು ಸಂತೋಷಭರಿತನಾಗಿ ಶ್ರೀಹರಿಯು ಮಧು ಕೈಠಭರನ್ನು ಮೃದುವಾಕ್ಯವೆಂಬ ಖಡ್ಗದಿಂದ ಕಡಿದು ಭೂಮಿಗೆ ಕೆಡಹಲು ಸುದರ್ಶನಾಸ್ತ್ರವು ಶಕ್ತಿಪೂರ್ವಕವಾಗಿ ಮಧು ಕೈಠಭರ ತಲೆಯನ್ನು ಹಾರಿಸಿತು. ಆಗ ದೇವತೆಗಳು ಹಿಗ್ಗಿದರು. ಬ್ರಹ್ಮನು ಸಂತೋಷಪಟ್ಟನು. ಮುನಿಗಳು ಮೌನವನ್ನು ಬಿಟ್ಟು ದೇವತೆಗಳಿಗೆ ಜಯವಾಗಲಿ ಎಂದು ಹೊಗಳಿದರು. ಬಳಿಕ ಎಲ್ಲರೂ ಒಗ್ಗಟ್ಟಾಗಿ ಮಹಾವಿಷ್ಣುವಿಗೆ ನಮಸ್ಕರಿಸಿ ಕೈ ಮುಗಿದು ಆತನನ್ನು ಸ್ತೋತ್ರ ಮಾಡುತ್ತಿದ್ದರು. ಹೇಗೆಂದರೆ, ಎಲೋ ಸರ್ವ ಜಗತ್ಕಾರಣನೇ, ಸರ್ವೇಶ್ವರಿ, ಸರ್ವೇಶಹರಿ, ನಿರ್ಗುಣೆ, ನಿರ್ವಿಕಾರೆ, ನಿರಂಜನೆ, ಚಿದೂಪಿಣಿ, ಸರ್ವಾಭೂತ ವಶಂಕರಿ, ಭಕ್ತಾಧೀನೆ, ಭಕ್ತವತ್ಸಲೆ, ಭವಾರಣ್ಯದವಾನಲೆ, ಭಗವತಿ, ಸರ್ವಜನ ಸಮೋಹಿನಿ, ಸರ್ವಧಾರೆ, ತಪ್ತ ಕಾಂಚನ ಸನ್ನಿಭೆ, ಭಕ್ತ ರಕ್ಷಣ ಚತುರೆ, ನಿಗಮಾಗಮ ಸನ್ನುತೆ, ಲೋಕವಿಖ್ಯಾತೆ, ಸದ್ಗುಣಾನಂದ ಪರಿಪೂತೆ, ಗಿರಿಜಾತೆ, ಗಿರೀಶಪ್ರೀತೆ, ಭಗವತಿ, ಆದಿಶಕ್ತಿ, ಅನಂತರೂಪೆ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ, ನಾಥ ನಾಥ ಸ್ವರೂಪೆ, ನಂದಿನಿ, ನಾದರೂಪಿಣಿ, ದೇವದೇವೇಶಿ, ಪಾಹಿಮಾಂ ಪಾಹಿಮಾಂ ಎಂದು ಸ್ತೋತ್ರ ಮಾಡಿದ ಬ್ರಹ್ಮದೇವರನ್ನು ನೋಡಿ ಆನಂದ ಭರಿತನಾಗಿ ಮಹಾವಿಷ್ಣುವು ಆತನನ್ನು ಆಲಂಗಿಸಿಕೊಂಡು ನೆತ್ತಿಯನ್ನು ಮೂಸಿ ನೋಡಿ ಆನಂದ ಭಾಷ್ಪಗಳಿಂದ ಅವನಿಗೆ ಅಭಿಷೇಕವನ್ನು ಮಾಡಿ ಮೈದಡವಿ ಮುದ್ದಿಸುತ್ತಾ, ಎಲೈ ಚತುರ್ಮುಖನೇ, ನೀನೇಕೆ ನನ್ನನ್ನು ಧ್ಯಾನಿಸಿದೆ? ನಿನಗಾವ ಭಯ ಉಂಟಾಯಿತು? ಈ ರಾಕ್ಷಸರು ಹೇಗೆ ಹುಟ್ಟಿದರು? ನಿನ್ನನ್ನು ಕೊಲ್ಲುವುದಕ್ಕೆ ಬರಲು ಕಾರಣವೇನು?
ಪ್ರಳಯ ರುದ್ರನೆಂದು ಪ್ರಸಿದ್ಧನಾಗಿ ಲಯಕರ್ತನಾಗಿರುವ ಪರಮೇಶ್ವರನು ಎಲ್ಲಿಗೆ ಹೋದನು ಎಂದು ಕೇಳಿದನು. ಆಗ ಬ್ರಹ್ಮನು ಕೈ ಮುಗಿದು, ಸ್ವಾಮಿ, ನಾನು ಪರೀಕ್ಷಾರ್ಥವಾಗಿ ಕುತೂಹಲದಿಂದ ನಿನ್ನ ಉದರವನ್ನು ಪ್ರವೇಶಿಸಿ ಅಲಿಯುತ್ತಿದ್ದಾಗ ನಿನ್ನ ಕರ್ಣಕುಹರಗಳಲ್ಲಿ ಹುಟ್ಟಿದ ಮಲದಿಂದ ಉದ್ಭವವಾದ ಈ ದುಷ್ಟ ರಾಕ್ಷಸರು ನನ್ನನ್ನು ಸಂಹರಿಸುವುದಕ್ಕೆ ಬಂದರು. ನಾನು ಇವರ ಹಾವಳಿಯನ್ನು ತಡೆಯಲಾರದೆ ದೇವಿಯನ್ನು ಮೊರೆಹೊಕ್ಕು ಬೇಡಿಕೊಂಡೆನು. ಅವಳು ನಿನ್ನನ್ನು ಎಚ್ಚರಿಸಿದರೆ ಈ ರಾಕ್ಷಸರ ಸಂಹಾರವಾಗುವುದು, ವಿಷ್ಣುವನ್ನು ಧ್ಯಾನಿಸಿ ಎಚ್ಚರಗೊಳಿಸು ಎಂದು ಹೇಳಲು ನನಗೆ ಅಷ್ಟಕ್ಕೆ ಶಕ್ತಿ ಸಾಲದೆ ಮರಳಿ ದೇವಿಯನ್ನೇ ಆಶ್ರಯಿಸಿ ಬೇಡಿಕೊಂಡೆನು. ಆಗ ಕರುಣಾ ಕಟಾಕ್ಷ ಪೂರಿತಳಾದ ದೇವಿಯು ನನಗೆ ಅಭಯವನ್ನು ಕೊಟ್ಟು ನಿನ್ನನ್ನು ಎಚ್ಚರಿಸಿದಳು. ಆ ಬಳಿಕ ನೀನು ಆ ದೈತ್ಯರೊಡನೆ ಹೊಡೆದಾಡಿ ಉಪಾಯಾಂತರದಿಂದ ಅವರನ್ನು ಸಂಹರಿಸಿದೆ. ಇದರಿಂದ ನನ್ನ ಇಷ್ಟಾರ್ಥವು ಕೈಗೂಡಿತು. ಭುವನ ಬ್ರಹ್ಮಾಂಡಗಳು ಉಳಿದುಕೊಂಡವು. ದೇವತೆಗಳು ಸಂತೋಷಭರಿತರಾದರು. ಪರಮೇಶ್ವರನು ಎಲ್ಲಿಗೆ ಹೋದನೋ ನಾನು ಕಾಣೆ ಎಂದು ಹೇಳಿದನು. ಬಳಿಕ ಮಹಾವಿಷ್ಣುವು, ಅಯ್ಯೋ, ನಾನೇಕೆ ನಿದ್ರಾಲೋಲನಾಗಿ ಮಲಗಿಕೊಂಡೆನೋ? ಪರಮೇಶ್ವರನು ಕಣ್ಣಿಗೆ ಕಾಣಿಸದೆ ಮರೆಯಾಗಿ ಹೋದನಲ್ಲ, ಇನ್ನು ಅವನನ್ನು ಎಲ್ಲಿ ಹುಡುಕಲಿ, ಹೇಗೆ ಮಾಡಲಿ ಎಂದು ಚಿಂತಿಸುತ್ತಾ ಶ್ರೀಹರಿಯು ತಮ್ಮ ಗುರುವಾದ ಸಚ್ಚಿದಾನಂದ ಮೂರ್ತಿಯನ್ನು ಮನಸ್ಸಿನಲ್ಲಿ ಧ್ಯಾನಿಸುತ್ತಿದ್ದನೆಂದು ಪರಶಿವನು ನಂದೀಶ್ವರನಿಗೆ ಹೇಳಿದನೆಂಬುದಾಗಿ ಸೂತ ಪುರಾಣಿಕನು ಶೌನಕಾದಿ ಮಹರ್ಷಿಗಳಿಗೆ ನಿರೂಪಿಸುತ್ತಿದ್ದನೆಂಬಲ್ಲಿಗೆ ಕಲ್ಯಾಣಪುರಿ ನಿಲಯ ಕವಿನಾಗ ಶರ್ಮ ಪ್ರಣೀತ ದೇವಿ ಮಹಾತ್ಮೆಯ ವಚನ ಕಾವ್ಯದಲ್ಲಿ ಮಧುಕೈಠಭ ಸಂಹಾರವೆಂಬ 3ನೆಯ ಅಧ್ಯಾಯಕ್ಕೆ ಮಂಗಳಮಸ್ತು. ಶ್ರೀ ಶ್ರೀ ಶ್ರೀ